ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ರು ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಕೃಷ್ಣಮೂರ್ತಿ ಅವರೇ ಹೇಳಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಸರ್, ಈಗ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರಲ್ಲ, ಸಾಮೂಹಿಕವಾಗಿ ರೈತ ಸಾಲ ಮನ್ನಾ ಆದ್ರೆ ರೈತರ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಒಂದು. ಆಮೇಲೆ ಸತ್ತ ಮೇಲೆ ಪರಿಹಾರ ಕೊಡೋದಕ್ಕೆ ಒಂದು ಕುಟುಂಬ ಹಾಳಾಗ್ತದೆ. ಹಾಗಾಗಿ ರೈತರಿಗೆ ಮುಖ್ಯವಾಗಿ ಎಲ್ರಿಗೂ ಸಮಗ್ರವಾಗಿ ನಮ್ಮ ಕರ್ನಾಟಕ ರಾಜ್ಯದ ರೈತರೆಲ್ಲರಿಗೂ ಕೂಡ ಸಾಲ ಮನ್ನಾ ಮಾಡಿದ್ರೆ ರೈತರು ಬದುಕೊಳ್ತಾರಲ್ಲ ಸರ್, ಕುಟುಂಬ ಎಲ್ಲ ಉಳ್ಕೊಳ್ತದಲ್ಲ ಅಲ್ವೇ? ಅದನ್ನು ಸರ್ಕಾರ ಯಾಕೆ ಚಿಂತನೆ ಮಾಡಬಾರ್ದು ಅಂತ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ. ಚಿಕ್ಕಬಳ್ಳಾಪುರದಿಂದ ಮುನಿಯಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿಯಪ್ಪ ಅವರೇ. ನಮಸ್ತೆ ಸರ್. ಮುನಿಯಪ್ಪ ಎಲ್ಲ ರಾಜಕಾರಣಿಗಳು ರೈತರ ಜೊತೆ ಆಟ ಆಡ್ತಾ ಇದ್ದಾರೆ ಸರ್. ಪ್ರತಿಯೊಬ್ಬರು ರೈತರಿಗೆ ಮೋಸ ಮಾಡೋರೇ ವಿನಃ ರೈತರ ಪರವಾಗಿ ಯಾರು ಇಲ್ಲ ಸರ್. ಎಲ್ಲ ರೈತರು ಕೃಷಿಯಿಂದ ವಿಮುಕ್ತಿ ಆಗ್ಬಿಟ್ರೆ ಈ ಜನಕ್ಕೆ ಅನ್ನ ಕೊಡೋರು ಯಾರು ಸರ್? ಮುಂದೆ ಭವಿಷ್ಯ ಏನಾಗುತ್ತೆ ಸರ್? ಅಲ್ಲ, ಎಲ್ಲ ಈ ತರ ಕೈಗಾರಿಕೀಕರಣ, ಹೆದ್ದಾರಿಗೆ, ಕೇಳಿಗೆ ಅಂತ, ರಿಯಲ್ ಎಸ್ಟೇಟ್ಗೆ ಅಂತ ಎಲ್ಲ ಕೃಷಿ ಭೂಮಿನ ಕೃಷಿಯೇತರಕ್ಕೆ ಮಾಡ್ತಾ ಹೋಗ್ತಾ ಇದ್ರೆ ಮುಂದೆ ಜನಸಂಖ್ಯೆ ಕೋಟ್ಯಾಂತರ ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಇದೆ. ಮುಂದೆ ಭವಿಷ್ಯತ್ ಏನು ಸರ್? ಒಬ್ರು ಯೋಚನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಇದರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ರೆ ಭಯದಿಂದ ಯಾರು ಕೃಷಿ ಮಾಡಕ್ ಮುಂದೆ ಬರ್ತಾ ಇಲ್ಲ. ಭವಿಷ್ಯತ್ತಲ್ಲಿ ತುಂಬಾ ಸಮಸ್ಯೆ ಉದ್ಭವ ಆಗುತ್ತೆ. ಯಾಕಂದ್ರೆ ಆಹಾರ ಬೇಕು. ಜನಸಂಖ್ಯೆ ಕೋಟ್ಯಾಂತರ ಜನಸಂಖ್ಯೆ ರೈಸ್ ಆಗಿದೆ. ಕೃಷಿ ಭೂಮಿನ ಈ ತರ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಆದ್ರೆ ನಮ್ಮ ನಾಯಕರು ಯಾರಿರಲ್ಲ ಸರ್, ಮುಂದಿನ ಪೀಳಿಗೆಗೆ ತುಂಬಾ ತುಂಬಾ ಸಮಸ್ಯೆ ಆಗುತ್ತೆ. ತಿನ್ನೋ ಅನ್ನ ಬಂಗಾರ ಆಗಿ ಬೀದಿಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ ಅನ್ನಕ್ಕಾಗಿ. ವೆನಿಜುಲಾ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಕೈ ತುಂಬಾ ದುಡ್ಡು ಇಟ್ಕೊಂಡು ಸೂಪರ್ ಮಾರ್ಕೆಟ್ ನುಗ್ಗಿ ತಿನ್ನೋ ಆಹಾರನ ಕಳ್ತನ ಮಾಡಿರೋ ಇದ್ದು ತಂಗಿ ಎದ್ದಿದ್ದಾರೆ. ಯಾಕಂದ್ರೆ ನಮ್ದು ಅಗಾಧವಾಗಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಜನಸಂಖ್ಯೆ ಇರೋ ದೇಶದಲ್ಲಿ ಕೃಷಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಪೋಸ್ ಕೊಡ್ತಾ ಇದ್ದಾರೆ, ನಾವು ರೈತರ ಮಕ್ಕಳು ಅಂತ. ಅದಕ್ಕೆ ಕೃಷಿ ಭೂಮಿನ ಉಳಿಸಿ ಕೃಷಿನ ಉತ್ತೇಜನ ಮಾಡೋದು ಯಾರಿಲ್ಲ. 5 ಲಕ್ಷ ಕೊಡ್ತಾ ಇದ್ದಾರೆ. 5 ಲಕ್ಷನ ಒಂದು ಅನ್ನ ಕೊಡೋ ರೈತನ ಬೆಲೆ 5 ಲಕ್ಷನ ಸರ್ ಅದು? ನಿಜ ಸರ್. ಥ್ಯಾಂಕ್ ಯು. ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಆನಂದ ನಾರಾಯಣ್ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಆನಂದ ನಾರಾಯಣ್ ಅವರ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಲೋ ಹೇಳಿ. ಸರ್, ಈಗ ಬರಗಾಲದಲ್ಲಿ ಒಂದು ವರ್ಷಕ್ಕೆ ಮೊನ್ನೆ ಹೋದಷ್ಟು ಒಂದು ವರ್ಷದಲ್ಲಿ ಎಷ್ಟು 980 ಜನ ಸತ್ತಾಗಿದ್ದಾರೆ. ಒಂದು ವರ್ಷಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಹವಾಮಾನ ವೈಪರೀತ್ಯ ಮತ್ತು ಸಾಲಬಾಧೆ ಇದೇನು ಈಗ ಇದ್ರ ಬಗ್ಗೆ ಯಾರು ತಲೆಗೆಡಿಸ್ಕೊಂತ ಇಲ್ಲ. ಮುಂದೆ 2030 ಇಷ್ಟಿದ ಮೇಲೆ ಏನು ಸರ್, ಇದು ಟೆಂಪರೇಚರ್ಗೆ ನಾವು ಇಲ್ಲಿ ಉಳ್ಕೊಳಕ್ಕಾಗಲ್ಲ. ಆ ರೀತಿ ಈಗ ಇದೆ. ಓಕೆ. ಅಂದ್ರೆ 2100ನೇ ಇಷ್ಟೊತ್ತ ಹಿಮಾಲಯ ಪರ್ವತ ಇರಲ್ಲ ಅಂತಾರ. ಹಾಗಿದ್ರೆ ನಾವು ರೈತರು ಬದುಕೋದಂಗೆ, ಬೆಳೆಯೋದಂಗೆ, ಜೊತೆಗ ಈ ಬೆಂಗಳೂರು ಸುತ್ತಮುತ್ತ ಇರೋ ಭೂಮಿಗಳೆಲ್ಲ ಸರ್ಕಾರ ಭೂ ಸ್ವಾಧೀನ ಮಾಡಕ್ಕಿರ್ದವ್ರೆ. ಇದು ಕೃಷಿ ಮೇಲೆ ಏನು ಇದಾಗುತ್ತೆ, ಮುಂದೆ ರೈತರು ತಿನ್ನೋದೇನೋ. ಓಕೆ. ಹಂಗಾಗಿ ಬಹಳ ಕಷ್ಟದ ಪರಿಸ್ಥಿತಿ ಬರ್ತದೆ. ಇದ್ರ ಬಗ್ಗೆ ಏನು ಸರ್ಕಾರ ಏನು ಕ್ರಮ ತಗೊಳ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಆನಂದ ನಾರಾಯಣ್ ಅವರೇ. ವೆಂಕಟಾಚಲಪತಿ ಅಂತ ಹೇಳಿ ಮತ್ತೊಬ್ರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾವು ರೈತರೇ ಮೇಡಮ್. ಹೇಳಿ ಸರ್. ಈಗಿನ ಕೃಷಿ ಕಾರ್ಮಿಕರ ಬೆಲೆ ಮತ್ತು ಈ ಮಧ್ಯವರ್ತಿಗಳ ದಳ್ಳಾಳಿಯಿಂದ ರೈತರು ಬದುಕಕ್ಕೆ ಸಾಧ್ಯ ಇಲ್ಲ ಮೇಡಮ್. ಕೃಷಿ ಬೆಳೆದ್ರೇನು ಮಧ್ಯವರ್ತಿಗಳೇ ಅರ್ಧ ತಿಂತಾರೆ. ಮತ್ತೆ ಕೃಷಿ ಕಾರ್ಮಿಕರು ನಮಗೆ ಸಿಗೋದೇ ಇಲ್ಲ. ಸಿಕ್ಕಿದ್ರೂ ಸಾಕಷ್ಟು ಬೆಲೆ ಕೊಟ್ಟು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಕುಟುಂಬ ಇಲ್ಲ, ಒಬ್ಬೊಬ್ರು ಇರೋರು ಮಾಡೋದು ಕಷ್ಟ ಆಗುತ್ತೆ. ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಅದರಿಂದ ಲಾಸ್ ಆಗುತ್ತೆ. ಅದಕ್ಕೆ ಲಾಸ್ ಯಾವ ರೀತಿ ಮಾಡಿದ್ರೂ ಕಷ್ಟನೇ ಇದೆ ನಮ್ಗೆ ರೈತರಿಗೆ. ಪರಿಹಾರ ಏನ್ ಸರ್ ಹಂಗಾದ್ರೆ?
ಪರಿಹಾರ ಏನು ಹಂಗಾದ್ರೆ ಅಂತ ಸರ್ಕಾರ ಏನ್ ಮಾಡ್ಬೇಕು ಅಂತ? ಪರಿಹಾರ ಅಂದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಯಾವತ್ತು ಕೊಡಲ್ವಾ ಅವಾಗವರೆಗೂ ನಮ್ಗೆ ಪರಿಹಾರನೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ, ಸ್ಟೇಟ್ ಗೌರ್ಮೆಂಟ್ ಕೊಡಲ್ಲ. ಒಬ್ಬ ಕೃಷಿ ಕಾರ್ಮಿಕರಿಗೆ 1000 ರೂಪಾಯಿ ಕೂಲಿ ಕೊಡ್ತೀರಿ 6 ಅವರ್ ಮಾಡಿಸ್ಕೊಂಡು. ನಮ್ಮ ಸರ್ಕಾರ 300-400 ಫಿಕ್ಸ್ ಮಾಡಿರ್ತದ. ನಾವು 1-3 ಕೊಡ್ತಾ ಇದೀವಿ. ಅದನ್ನೆಲ್ಲ ಯಾರು ಗಮನ ಹರಿಸಲ್ಲ. ನಮ್ಗೆ ಸರಿಯಾದ ವಿದ್ಯುತ್ ಪೂರೈಸಲ್ಲ. ಬೆಳೆ ಕೊಡ್ತಾರೆ, ಬೆಳೆ ಮಧ್ಯದಲ್ಲಿ ಕೈ ಕೊಡ್ತಾರೆ. ಇದು ಯಾವುದು ನಮಗೆ ಆಶ್ವಾಸನೆನೂ ಇಲ್ಲ, ಸರಿಯಾದ ರೀತಿ ಹೇಳಿದ ಪ್ರಕಾರ ಯಾವ ಸರ್ಕಾರಗಳು ನಡ್ಕೊಂಡಿಲ್ಲ. ರೈಟ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಯಲಹಂಕದಿಂದ ಶಿವಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ, ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸರ್ ನಮಸ್ಕಾರ ಸರ್. ಈಗ ತಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೆ 10 ನಿಮಿಷದ ಕೆಳಗಡೆ ಪರಮೇಶ್ವರ್ ಅವರು, ಆಮ್ಯಾಗ ಇವರು ಈಶ್ವರ್ ಖಂಡ್ರೆ ಅವರು, ಆಮ್ಯಾಗ ಖರ್ಗೆ ಅವರು ಮಾತಾಡ್ತಾ ಇದ್ರು. ಇದರಲ್ಲಿ ಇಷ್ಟು ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ, ರೈತರಿಗೆ ಕೊಟ್ಟಿದ್ದೀವಿ, ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಅದ್ರದ್ದು ಏನಾದರೂ ಡೇಟಾ ನಿಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾರ ಅವರು ತಹಶೀಲ್ದಾರರು? ಈ ಜಿಲ್ಲೆಗೆ, ಈ ಗ್ರಾಮಕ್ಕೆ, ಈ ಪಂಚಾಯತಿಗೆ, ಈ ರೈತರಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ಏನಾದರೂ ಡೇಟಾ ಡಿಕ್ಲೇರ್ ಮಾಡ್ತಾರಾ? ಒಂದು ಹಳ್ಳಿದಾದ್ರೂ ತೋರಿಸ್ಲಿ, ಈ ರೈತನಿಗೆ ಇಷ್ಟು ಹೋಗಿ ನಾವು ಪರಿಹಾರ ಕೊಟ್ಟು ಬಂದಿದ್ದೀವಿ ಅಂತ. ಯಾವ ಡಿಟೇಲು ಕೇಳಿಲ್ಲ. ಯಾವುದೇ ಕೆಲಸಕ್ಕೆ ಹೋಗ್ಲಿ ಸರ್ವರ್ ಡೌನ್, ಫಸ್ಟ್ ಸರ್ವರ್ ಡೌನು. ಅಲ್ಲಿ ಅಪ್ಲೈ ಮಾಡಕ್ ಹೋದ್ರೆ ಸರ್ವರ್ ಡೌನು. ಈ ಸುಮ್ಮನೆ ಮಾಧ್ಯಮದಲ್ಲಿ ಹೇಳ್ತಾರೆ ಸರ್, ನಾವು ಈ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಟ್ಟಿದ್ದೀವಿ, ಬರಗಾಲದವ್ರಿಗೆ ಪರಿಹಾರ ಕೊಟ್ಟಿದ್ದೀವಿ.